ಬೆಂಗಳೂರಲ್ಲಿ ಭೂಕಂಪ ಆಯಿತು ಇವತ್ತು ಅಂತ ಎಲ್ಲ ಕಡೆ ಸುದ್ದಿ ಆಗ್ತದೆ, ಹೌದಾ? ಹೌದು, ಭೂಕಂಪ ಆಯ್ತು ಅಂತ ಹೇಳಿ ನನಗೆ ಫಸ್ಟ್ ಗೊತ್ತಾಗಿದ್ದು ನಡುಕದಲ್ಲಿ. ಆದ್ರೂ ನಾನು ಟಿವಿ ಚಾನಲ್ ಎಲ್ಲ ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಯ್ತು. ನನಗೆ ಈ ನಡುಕದ ಬಗ್ಗೆ ಎಲ್ಲ ಟಿವಿ ಚಾನಲ್ ಹೇಳ್ತಾ ಇದಾರಲ್ಲ, ಹಾಗೆ ನನಗೂ ಅನುಭವ ಆಯ್ತು. ನನಗೆ ಎಷ್ಟೊತ್ತು ಈ ನಡುಕ ಸಂಭವಿಸ್ತು? ನಡುಕ ಸುಮಾರು ನಾನು ಟಿವಿಲೆಲ್ಲ ಕೇಳಿಸ್ಕೊಂಡಂಗೆ ಕೆಲವರಿಗೆ 2 ಸೆಕೆಂಡ್ 3 ಸೆಕೆಂಡ್ ಇಂದ ಹಿಡಿದು ಕೆಲವರಿಗೆ 10, 15, 20 ನಿಮಿಷದವರೆಗೂ ಕೆಲವರಿಗೆ ಆಗಿದೆ ಅಂತೆ. ನಾನು ವಿಶೇಷ ಏನಿಲ್ಲ, ಅಲ್ಲೇ ಮಧ್ಯ ಎಲ್ಲಾರು ನಾನು 8 ರಿಂದ 10 ನಿಮಿಷ ಸರಾಸರಿ ಆಯ್ತು ಅಂತ ಹೇಳ್ಬೋದು. ನೀವೇನ್ ಮಾಡ್ತಾ ಇದ್ದೀರಾ ಅವಾಗ ಭೂಕಂಪ ಆಗುವಾಗ? ನಾನು ಆಕ್ಚುಲಿ ಭೂಕಂಪ ಆಗೋಷ್ಟೊತ್ತಿಗೆ ಕೆಲಸ ಮಾಡ್ತಾ ಇದ್ದೆ. ಸಡನ್ ಆಗಿ ಶುರುವಾಯ್ತು, ನಡುಕ ಶುರುವಾಯ್ತು. ಟೇಬಲ್ ನಡುಗ್ತಾ ಇತ್ತು, ಲ್ಯಾಪ್ಟಾಪ್ ನಡುಗ ಶುರುವಾಯ್ತು. ಇಡೀ ಬಿಲ್ಡಿಂಗ್ ಅನ್ನು ಯಾರೋ ಕೈಯಲ್ಲಿ ಹಿಡ್ಕೊಂಡು ಹಿಂಗ್ ಗಲ 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 ಅಡಿಸ್ತಾ ಇತ್ತು. ಆಮೇಲೆ ಪಕ್ಕದ ಮನೆಯಲ್ಲಿ ಇಲ್ಲ ತೆಂಗಿನ ಮರದಿಂದ ಕಾಯಿ ಬೀಳೋ ಶಬ್ದ ಎಲ್ಲ ಕೇಳ್ತಾ ಇತ್ತು. ನಡುಕ ಎಲ್ಲ ಶುರುವಾಯ್ತು ಸಡನ್ ಆಗಿ. ತಕ್ಷಣ ನಾನು ಫೋನ್ ಎತ್ಕೊಂಡು ಟ್ವೀಟ್ ಮಾಡಿ ಜನರಿಗೆಲ್ಲ ಗೊತ್ತಾಗ್ಲಿ ಅಂತ ಹೇಳಿ, ಅಷ್ಟೊತ್ತಿಗೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳೋಕೆ ಹೇಳಿದ್ರು. ಇದಕ್ಕಿಂತ ಮುಂಚೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಸ್ವಲ್ಪ ಟ್ರಿಕಿ ಕ್ವಶನ್. ಆಗಿತ್ತು ಈ ತರ ನಡುಕದ ಅನುಭವ ಎಲ್ಲ ಮೊದಲು ಆಗಿದೆ ನನಗೆ. ಆದ್ರೆ ಮರುದಿನ ಬೆಳಗ್ಗೆ ನೋಡಿದ್ರೆ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಎಲ್ಲೂ ಭೂಕಂಪದ ಸುದ್ದಿ ಇಲ್ದಿದ್ದಕ್ಕೆ ಅದು ನಾವು ಭೂಕಂಪ ಅಂತ ಕರೆಯಕ್ ಆಗಲ್ಲ. ಅದು ವೈಯಕ್ತಿಕ ನೆಲೆಯಲ್ಲಿ ನಡೆದಂತ ಭೂಕಂಪ ಅಂತ ಕರೆಯಬಹುದು. ಸಾರ್ವಜನಿಕ ಭೂಕಂಪ ಅಲ್ಲ ಅದು. ಅಂದ್ರೆ ಮಧ್ಯರಾತ್ರಿಯ ಮಧ್ಯರಾತ್ರಿ ಈ ಭೂಕಂಪ ಆಗ್ತಾ ಇದಿಲ್ಲ ಈಗ, ಸುನಾಮಿ ಆಗ್ತಾ ಇದೆ ಅಂತ ಬೇರೆ ಹೇಳ್ತಾ ಇದ್ರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸುನಾಮಿ ಭೂಕಂಪದಿಂದ ಆಗತ್ತೆ, ಅದು ಹೌದು. ನಾವು ಕಾರಣ ಏನು ಅಂತ ಹುಡುಕ್ಬೇಕಾಗತ್ತೆ. ಯಾವುದೇ ದೊಡ್ಡ ಘಟನೆ ಆದಾಗ ಅದ್ರ ಕಾರಣ ಏನು, ಮೂಲ ಏನು ಹುಡುಕ್ಬೇಕಾಗತ್ತೆ. ಈ ಭೂಕಂಪಕ್ಕೆ ಏನಿರ್ಬೋದು ಅಂದ್ರೆ, ನಾಡಿದ್ದು ಶುಕ್ರವಾರ 13ನೇ ತಾರೀಕು ಬಂತು, ಫ್ರೈಡೇ ದ 13th, ತುಂಬಾ ಅಶುಭವಾದಂತ ದಿನ. ಅದ್ರದ್ದು ಮುನ್ಸೂಚನೆಯಾಗಿ ಇವತ್ತು ಶುರುವಾಗುತ್ತೆ. ನನಗೆ ಅನ್ಸೋ ಪ್ರಕಾರ 2 ದಿನ ಇದು ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ ಇರ್ಬೋದು. ನನಗೆ ಜ್ಯೋತಿಷ್ಯ ಖಂಡಿತ ಇರ್ಬೋದು. ಹಾಗೆ ಕೂಡ ನಮ್ಮ ಸೈಂಟಿಫಿಕ್ ಆಗಿ ಏನೋ ರಿಸರ್ಚ್ ಎಲ್ಲ ಮಾಡಿ ಏನ್ ಹೇಳ್ತಾರೆ ಸೈಂಟಿಸ್ಟ್, ಅದು ಇರ್ಬೋದು. ಟಿವಿ ಚಾನಲ್ ಒಂದೊಂದ್ರಲ್ಲಿ ಒಂದೊಂದು ಕಾರಣ ಹೇಳ್ತಾ ಇದ್ದಾರೆ. ಹಾಗೆ ನಾನು ಯಾವ್ದು ನಂಬೇಕು ಅಂತ ಗೊತ್ತಾಗಿಲ್ಲ. ಭೂಕಂಪ ಆಗಿದ್ದಂತೂ ನಿಜ, ಇನ್ನು ಆಗೋದಂತೂ ನಿಜ. ದರ್ಶನ ಇಂಟ್ಯೂಷನ್ ಹೇಳ್ತಾ ಇದೆ ಭೂಕಂಪ ಇನ್ನು ಕಂಟಿನ್ಯೂ. ಡಿಸೆಂಬರ್ 21 ಪ್ರಳಯಕ್ಕೂ ಸಂಬಂಧ ಖಂಡಿತವಾಗಿ ಅದ್ರದ್ದೇ ಮುನ್ಸೂಚನೆ. ಈಗ ಪ್ರಪಂಚ ತುಂಬಾ ದೊಡ್ಡ ಇದೆ ನೋಡಿ. ಈ ಇಡೀ ಪ್ರಪಂಚನ ಒಟ್ಟಿಗೆ ಹಾಳಾಗೋದು ಸಾಧ್ಯ ಇಲ್ಲ. ನಂತರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಂದ್ಸಲಿ ಭೂಕಂಪ ಆಯ್ತು, ನಾಳೆ ಪ್ರಳಯ ಆಗ್ಬೋದು, ಇನ್ನೆಲ್ಲ ಮತ್ತೊಂದೇನೋ ಆಗ್ಬೋದು. ಹಾಗಾಗತ್ತೆ ಅಂತ ನನ್ನ ಅನಿಸಿಕೆ. ಸುನಾಮಿ ಬರುತ್ತೆ. ಸುನಾಮಿ ಅಂತ ನೆನಪಾಯ್ತು ನೋಡಿ. ನನಗೆ ಬಹಳ ಬೇಜಾರದ ವಿಷಯ ಅಂದ್ರೆ, ಬೆಂಗಳೂರು ಎಲ್ಲೂ ಬೀಚೇ ಇಲ್ಲ. ಸೊ ಬೀಚ್ ಇದ್ರೆ ನಾವೆಲ್ಲ ಹೋಗಿ ಸುನಾಮಿ ನೋಡ್ಕೊಂಡ್ ಬರ್ಬೋದಾಗಿತ್ತು. ಈ ಭೂಕಂಪ ಆದ್ಮೇಲೆ ನಾನು ಸುನಾಮಿ ಆಗುತ್ತೋ ಇಲ್ಲ ಅಂತ ಅನುಮಾನ ಇತ್ತು ಮೊದಲು. ಆದ್ರೆ ಟಿವಿ ಚಾನಲ್ ಎಲ್ಲ ಹೇಳಿ ಈಗ ಕನ್ಫರ್ಮ್ ಮಾಡಿದ್ದಾರೆ. ಸಂಜೆ 7 ಗಂಟೆ 3 ನಿಮಿಷಕ್ಕೇನೋ ಮಂಗಳೂರಲ್ಲಂತೆ, ಚೆನ್ನೈಲೇನೋ ಆ ಸಂಜೆ ಆಗತ್ತಂತೆ ಅಂತ. ಕಪ್ಪಾಗೋದ್ರೊಳಗೆ ಆಗ್ಲಪ್ಪ ಸುನಾಮಿ ಅಂತ ನಾನು ಸ್ವಲ್ಪ ದೇವರ ಕೇಳಿದೆ, ಯಾಕಂದ್ರೆ ನೋಡಕ್ ಚಾನ್ಸ್ ಸಿಗುತ್ತೆ. ನಾವೀಗ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿ ಈಗ ಮಂಗಳೂರಿಗೆ ಅಥವಾ ಚೆನ್ನೈಗೆ ಹೋಗ್ಬೇಕು ಅಂತ. ಹೇಗೆ ಹೋಗ್ತಾ ಇದೀರ ನೀವು? ನಾನೀಗ ಇಮಿಡಿಯೇಟ್ ಯಾವ್ದು ಫಸ್ಟ್ ಫ್ಲೈಟ್ ಸಿಗುತ್ತೋ ಹಾಗೆ ಫಸ್ಟ್ ಕಾರಲ್ಲಿ ಡ್ರೈವ್ ಮಾಡೋಣ ಅಂತ ಹೇಳಿದೆ. ನಾನಂದ್ರೆ ಟೈಮು ಇಲ್ಲ, ಮತ್ತೆ ಭೂಕಂಪ ಆಗ್ತಾ ಇರುತ್ತಲ್ಲ, ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಚೆನ್ನೈ ಕಡೆ ಹೊರಡೋದು, ಭೂಕಂಪ ಆಗಿ ಟರ್ನ್ ಆಗಿ ಶಿವಮೊಗ್ಗ ಹೋಗ್ಬಿಟ್ರೆ ಕಷ್ಟ. ಹಾಗಾಗಿ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಫ್ಲೈಟ್ ಅಲ್ಲಿ ಹೋಗಿ ಸುನಾಮಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಖಂಡಿತ ಸುನಾಮಿ ನೋಡ್ಬೇಕು, ಅದನ್ನ ಪ್ರಪಂಚಕ್ಕೆ ಹಂಚಬೇಕು, ವಿಡಿಯೋ ಫೋಟೋ ಎಲ್ಲ ತೆಗೆದ್ಬಿಟ್ಟು ಅದನ್ನ ಹಂಚಬೇಕು ಅನ್ನೋ ನಮ್ಮ ಉದ್ದೇಶ. ಅದಾದಷ್ಟು ಬೇಗ ನಾನು ಈಗ ಹಾಕ್ಬಿಟ್ಟಿದ್ದೀನಿ, ಕ್ಯಾಮ್ರಾ ಚಾರ್ಜಿಗೆ ಹಾಕ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಈಗ ಅಲ್ಲಿ ಹೋಗ್ಬಿಟ್ಟು ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಇನ್ನೊಂದು, ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ, ಸುನಾಮಿ ಸುದ್ದಿ ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸುನಾಮಿ ಜಾಗದಲ್ಲಿ ತೆರೆ ಎಲ್ಲ ಮೇಲ್ ಬಂದು ಹಿಂದೆ ಹೋಗತ್ತಲ್ಲ, ಸಮುದ್ರ ಒಳಗೆ ಹೋಗತ್ತಲ್ಲ, ಅವಾಗ ಅಲ್ಲೆಲ್ಲ ನಾವು ಸಮುದ್ರದಲ್ಲಿ ಸೈಟ್ ಮಾಡಿ ಒಂದು ಸಣ್ಣ ಲೇಔಟ್ ಮಾಡಿ ಮಾಡೋ ಯೋಚನೆ ಇದೆ. ಅದು ಲ್ಯಾಂಡ್ ವ್ಯೂ ಅಂತ. ಈಗೆಲ್ಲ ನೀವು ನೋಡಿರ್ಬೋದು ಬೀಚ್ ವ್ಯೂ ಅಂತ ಹೇಳಿ ಭೂಮಿ ಮೇಲೆ ಮನೆ ಕಟ್ಟಿ ಮಾಡ್ತಾರಲ್ಲ, ಇದು ಕಾನ್ಸೆಪ್ಟ್ ಸ್ವಲ್ಪ ಟ್ವಿಸ್ಟ್ ಮಾಡಿದೆ. ಟ್ವಿಸ್ಟ್ ಮಾಡಿಬಿಟ್ಟು ಸಮುದ್ರದಿಂದ ನೀವು ಭೂಮಿ ನೋಡ್ಬೋದು. ಥ್ಯಾಂಕ್ ಯು. ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ. ಅದು ಸುನಾಮಿ ಬಂದ್ರೆ ನಿಮ್ಮ ಅದೃಷ್ಟ, ನಿಮ್ಗೆ ಬೇಕಾದ್ರೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಾವು ಸೈಟ್ ಅಲಾಟ್ಮೆಂಟ್ ಮಾಡ್ತೀವಿ, ಅಪ್ಲಿಕೇಶನ್ ಎಲ್ಲ ಮಾಡಿ. ಓವರ್ ಇದ್ರ ಬಗ್ಗೆ ನೀವು ಇಷ್ಟ ಅಧ್ಯಯನ ಮಾಡಿದ್ರಲ್ಲ, ಏನು ಪ್ರಿಕಾಷನ್ಸ್ ತಗೋಬೇಕು ಸುನಾಮಿ ಬಂದ್ರೆ, ಭೂಕಂಪ ಆದ್ರೆ? ಬಹಳ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್. ನಾನೇನ್ ಮಾಡಿದೀನಿ ಅಂದ್ರೆ ನಿಮ್ಗೆ ಹೇಳೋದು ಅದನ್ನೇ. ನಿಮ್ಗೆ ಅತ್ಯಗತ್ಯವಾಗಿ ಬೇಕಾದಂತ ವಸ್ತುಗಳನ್ನ ಒಂದು ಚೀಲದಲ್ಲಿ ತೆಗೆದುಕೊಂಡು, ಯಾಕೆಂದ್ರೆ ಸೈಡ್ ಇಟ್ಕೊಂಡ್ರೆ ರೆಡಿ ಇರಿದ್ರೆ ಯಾವಾಗ ಬೇಕಾದ್ರೂ ಸುನಾಮಿ ಬರ್ಬೋದು, ಭೂಕಂಪ ಆಗ್ಬೋದು. ಅದು ತಗೊಂಡು ಓಡೋಗ್ತಾ ಲೈಫ್ ಸೇವಿಂಗ್ ಖಂಡಿತ. ಏನೇನಿರುತ್ತೆ ಅದರಲ್ಲಿ? ನಾನು ನನ್ನ ಫೋನ್ ಇಟ್ಕೊಂಡಿದ್ದೀನಿ. ಫೋನ್ ಇದ್ಮೇಲೆ ಚಾರ್ಜರ್ ಬೇಕೇ ಬೇಕು, ಫೋನು ಚಾರ್ಜರ್. ಲ್ಯಾಪ್ಟಾಪ್ ಬೇಕೇ ಬೇಕಾಗತ್ತೆ, ಗೊತ್ತಲ್ವಾ, ಲ್ಯಾಪ್ಟಾಪ್ ಬೇಕಾಗುತ್ತೆ. ಆಮೇಲೆ ನಿತ್ಯ ಬಳಕೆಗೆ ಟ್ಯಾಬ್ಲೆಟ್ ಅಂತೂ ಬೇಕೇ ಬೇಕು. ಜ್ವರ ಟ್ಯಾಬ್ಲೆಟ್ ಅದಲ್ಲ, ಈಗ ಐಪ್ಯಾಡ್. ಗ್ಯಾಡ್ಜೆಟ್ಸ್ ಎಲ್ಲ ಮುಖ್ಯ. ಹೌದು. ಆಮೇಲೆ ಕುಡಿಯಕ್ಕೆ 1-2 ಬಾಟ್ಲಿ ನೀರ್ ಇಟ್ಕೊಂಡಿದ್ದೀನಿ. ಬರೀ ನೀರೇ ಸಾಕು ಅಂತ ಹೇಳಿ ಅದಷ್ಟು ಇಟ್ಕೊಂಡು, ಅದು ಬೇರೆ ಇಟ್ಕೊಂಬೇಡಿ ನೀವು. ಬೆಡ್ರೂಮ್ ಅಲ್ಲಿ, ಲಾಕರ್ ಅಲ್ಲಿ ಐಪ್ಯಾಡ್ ಎಲ್ಲ ಇದೆ ಅಂತ ಒಳಗೆ ಅದು ಬಾಗಿಲ ಹತ್ರ ಇಟ್ಕೊಂಡಿದ್ದೀನಿ ಅವಳು. ಆಮೇಲೆ ಬಾಗಿಲು ಓಪನ್ ಆಗಿ ಲಾಕ್ ಮಾಡಕ್ ಹೋಗ್ಬೇಡಿ. ರಾತ್ರಿ ಭೂಕಂಪ ಆದಾಗ ಕೀ ಹುಡುಕಿ ಲಾಕ್ ಮಾಡಿ ತೆಕೊಂಡು ಕಷ್ಟ ಆಗುತ್ತೆ. ಬಾಗಿಲು ಓಪನ್ ಇಟ್ಕೊಂಡಿರಿ, ಜುನ್ನ ಹಾಕಿತೀರಿ ಅಷ್ಟೇ.
ಭೂಕಂಪ ಆದ್ರೆ ತಕ್ಷಣ ಎದ್ದೋಡಕ್ಕೆ. ಆಮೇಲೆ ಯಾರಿಗೂ ಕಾಯ್ಬೇಡಿ, ಹೆಂಡತಿ ಮಕ್ಕಳು ಫ್ರೆಂಡು ಗಿಂಡು ಎಲ್ಲ ಕರೆಯಬೇಕು. ನಿಮ್ ಜೀವ ಫಸ್ಟ್ ಉಳಿಸ್ಕೊಳ್ಳಿ, ಆಮೇಲೆ ಥ್ಯಾಂಕ್ಸ್ ಸರ್. ಭೂಕಂಪ ಚೆನ್ನಾಗಿ ಬಹಳ ಒಳ್ಳೆ ಇನ್ಫಾರ್ಮೇಶನ್. Thank you.